ಕೆಆರ್ಪೇಟೆ ವರದಿ. ಹೊಸಹೊಳಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪರವಾಗಿ ಮಂಡ್ಯದ ಚಾರ್ಟರ್ಡ್ ಅಕೌಂಟೆಂಟ್ ಎಚ್ ಶಂಕರೇಗೌಡ ಅವರು ಆದಾಯ ತೆರಿಗೆ ಇಲಾಖೆ ಆದೇಶದ ವಿರುದ್ಧ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಪೀಲ್ಸ್ ಅವರ ನ್ಯಾಯಾಲಯದಲ್ಲಿ ಅಪೀಲು ಸಲ್ಲಿಸಿದ ಸಂಘದ ಪರವಾಗಿ ವಾದ ಮಂಡಿಸಿ, ಇವರು ಸಲ್ಲಿಸಿದ್ದ ವಾದವನ್ನು ಆದಾಯ ತೆರಿಗೆ ಕಮಿಷನರ್ ಅಪೀಲು ನ್ಯಾಯಾಲಯ ಪುರಸ್ಕರಿಸಿ ಆದಾಯ ತೆರಿಗೆ ಇಲಾಖೆ ಹೊರಡಿಸಿದ್ದ ಅಸೆಸ್ಮೆಂಟ್ ಆದೇಶವನ್ನು ದಿನಾಂಕ 29/4/2024 ರದ್ದು ಮಾಡಿ ಆದೇಶವನ್ನು ಹೊರಡಿಸಿದ್ದ ಅಂಗವಾಗಿ ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಉಪಾಧ್ಯಕ್ಷ ಹೊಸಹೊಳಲು ಅಶೋಕ್ ನೇತೃತ್ವದಲ್ಲಿ ಸಂಘದ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಚಾರ್ಟರ್ಡ್ ಅಕೌಂಟೆಂಟ್ ಎಚ್ ಶಂಕರೇಗೌಡ ಅವರನ್ನು ಸಂಘದ ಆವರಣದಲ್ಲಿ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು. ಬಳಿಕ ಮಾತನಾಡಿದ ಎಂಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಎಚ್.ಕೆ. ಅಶೋಕ್ ಮಾತನಾಡಿ, ಸಹಕಾರ ಸಂಘಗಳು ಡಿಸಿಸಿ ಬ್ಯಾಂಕ್ಗಳಲ್ಲಿ ತೊಡಗಿಸಿಕೊಂಡಿರುವ ಫಿಕ್ಸ್ಡ್ ಡೆಪಾಸಿಟ್ ಮೇಲೆ ಪಡೆಯುವ ಬಡ್ಡಿಯ ಮೇಲೆ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80(2)(d) ನಲ್ಲಿ ಇರುವ ಆದಾಯ ತೆರಿಗೆ ವಿನಾಯಿತಿ ನೀಡದೆ ಆದಾಯ ತೆರಿಗೆ ಇಲಾಖೆಯು ಶೇಕಡಾ 30 ದರದಲ್ಲಿ ತೆರಿಗೆಯನ್ನು ವಿಧಿಸಿ ಹಲವಾರು ಆದೇಶಗಳನ್ನು ಹೊರಡಿಸುತ್ತಿದೆ. ಡಿಸಿಸಿ ಬ್ಯಾಂಕ್ಗಳು ಆರ್ಬಿಐ ವ್ಯಾಪ್ತಿಯಲ್ಲಿ ಬರುವುದರಿಂದ ಮಂಡ್ಯ ಡಿಸಿಸಿ ಬ್ಯಾಂಕ್ ಸಹಕಾರ ಸಂಘವಾಗಿರದೆ ಬ್ಯಾಂಕ್ ಆಗಿರುತ್ತದೆ ಎಂದು ಆದಾಯ ತೆರಿಗೆ ಇಲಾಖೆಯ ವಾದವಾಗಿರುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಹಲವಾರು ಸಹಕಾರ ಸಂಘಗಳಿಗೆ ತೆರಿಗೆ ವಿಧಿಸಿ ಇಲಾಖೆಯು ಆದೇಶವನ್ನು ಹೊರಡಿಸಿರುತ್ತದೆ ಎಂದರು. ಕೆಆರ್ಪೇಟೆ ತಾಲೂಕು ಹೊಸಹೊಳಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಆರ್ಥಿಕ ವರ್ಷ 2017-18ನೇ ಸಾಲಿನಲ್ಲಿ ಅಸೆಸ್ಮೆಂಟ್ ವರ್ಷ 2018-19 ಠೇವಣಿ ಮೇಲೆ ಎಂಡಿಸಿಸಿ ಬ್ಯಾಂಕ್ ಮಂಡ್ಯದಿಂದ ಗಳಿಸಿದ್ದ 2,508,402 ಬಡ್ಡಿಯ ಮೇಲೆ ಆದಾಯ ತೆರಿಗೆ ಇಲಾಖೆಯು 10,57,454 ತೆರಿಗೆ ವಿಧಿಸಿ ಅಸೆಸ್ಮೆಂಟ್ ಆದೇಶವನ್ನು ಹೊರಡಿಸಿತ್ತು. ಇದರ ವಿರುದ್ಧ ಚಾರ್ಟರ್ಡ್ ಅಕೌಂಟೆಂಟ್ ಎಚ್ ಶಂಕರೇಗೌಡ ಅವರು ನಮ್ಮ ಸಂಘದ ಪರವಾಗಿ ವಾದ ಮಂಡಿಸಿ, ನಮ್ಮ ಸಂಘದ ಪರವಾಗಿ ಅಪೀಲು ಪ್ರಾಧಿಕಾರದಲ್ಲಿ ಸಂಘಕ್ಕೆ ಗೆಲುವಿಗೆ ಕಾರಣರಾಗಿದ್ದಾರೆ. ಅವರಿಗೆ ನಮ್ಮ ಸಂಘ ಹಾಗೂ ಆಡಳಿತ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಸಚಿನ್ ಬಾಬು, ಉಪಾಧ್ಯಕ್ಷ ಸಿದ್ದಯ್ಯ, ಸಂಘದ ಕಾರ್ಯದರ್ಶಿ ಯೋಗಣ್ಣ, ಸಂಘದ ಮಾಜಿ ಅಧ್ಯಕ್ಷ ಚಂದ್ರೇಗೌಡ, ಇಟ್ಟಿಗೆ ಬಾಲು, ಜಾನಕಮ್ಮ, ಸಂಘದ ನಿರ್ದೇಶಕರಾದ ಎಸ್ ಪ್ರಕಾಶ್, ಯೋಗೇಶ್, ಅಭಿಷೇಕ್, ನಾಗರಾಜು, ಕೃಷ್ಣಪ್ಪ, ಮಾಜಿ ಉಪಾಧ್ಯಕ್ಷೆ ತೇಜಾವತಿ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಸುಮಾರು ಎಷ್ಟು ವರ್ಷ ಅಸೆಸ್ಮೆಂಟ್ ಇದೆ ಕಟ್ಟಾಗಿದ್ದು ಸಹ ಹಾಕಿದ್ಮೇಲೆ ಇವತ್ತು ಜಡ್ಜ್ಮೆಂಟು ಶಂಕರೇಗೌಡರವರು ನಮ್ಮ ಸಂಘದ ಪರವಾಗಿ ಇದು ರೈತ ಸಂಸ್ಥೆ, ಇದು ಟ್ಯಾಕ್ಸು ಕಟ್ಟಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಜಡ್ಜ್ಮೆಂಟ್ ಆಗಿದೆ. ಜಡ್ಜ್ಮೆಂಟ್ ಆಗಿರೋದ್ರ ಕಾರಣ ಇವತ್ತು ನಮ್ಮ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರು ಎಲ್ಲ ಸೇರಿ ಇವತ್ತು ಅವ್ರನ್ನ ಕರೆಸಿ ಒಂದು ನಮ್ಮ ಸಂಘಕ್ಕೆ 10 ಲಕ್ಷ ಚಿಲ್ಲರೆ 10 ಲಕ್ಷ ಚಿಲ್ಲರೆ ಹಣ ನಮಗೆ ಉಳಿಸ್ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿ 45,000 ಸಹಕಾರ ಸಂಘಗಳಿವೆ. ಅದರಲ್ಲಿ ಸುಮಾರು ಸಂಘಗಳು ಆಲ್ರೆಡಿ ಇನ್ಕಮ್ ಟ್ಯಾಕ್ಸ್ ತೆಗೆದುಕೊಂಡು ಸುಮಾರು ಕಡೆ ಕಟ್ಬಿಟ್ಟಿದ್ದಾರೆ. ಆದರೆ ಈ ಜಡ್ಜ್ಮೆಂಟ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕಟ್ಟಿರುವಂಥವ್ರು ಈ ಅಪೀಲ್ ಮೇಲೆ ಅವರು ಹಣ ಅಪೀಲ್ ಹೋಗಿ ವಾಪಸ್ ಕೊಡ್ಕೋಬೋದು. ಕಟ್ಟಬೇಕು ಅಂತ ಆದೇಶ ಆಗಿರುವಂಥವ್ರು ಸಹ ಇನ್ನು ಮುಂದಿನ ದಿನಗಳಲ್ಲಿ ಅವರು ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ. ನಮ್ಮ ಸಂಘದ ಪರವಾಗಿ ಇವರು ಮಾಡಿರೋದಕ್ಕೆ ಶಂಕರೇಗೌಡರವರಿಗೆ, ಚಾರ್ಟರ್ಡ್ ಅಕೌಂಟೆಂಟ್ ಅವರಿಗೆ, ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರಿ ನಮ್ಮ ಸಂಘದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನ ಹಾಗಾಗಿ ಡಿಸಿಸಿ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಹಣದ ಮೇಲೆ ಏನು ನೀವು ಗಳಿಸಿದ್ದು ಬಡ್ಡಿನ ಆ ಬಡ್ಡಿಗೆ ವಿನಾಯಿತಿ ಇಲ್ಲ ಅಂತ ವಾದ. ನಮ್ಮ ವಾದ ಏನು ಅಂತಂದ್ರೆ ಹಂಗಂದ್ರೆ ಈ 2017-18ಗೆ 25,08,400 ರೂಪಾಯಿ ಬಡ್ಡಿ ಬಂದಿದೆ. ಯಾವುದು ಡಿಸಿಸಿ ಬ್ಯಾಂಕ್ ಇಂದ ನಮಗೆ ಹೊಸಹೊಳಲು ಟ್ಯಾಕ್ಸ್ ತಗೊಂಡಿರ್ತಕ್ಕಂಥದ್ದು ಬಡ್ಡಿನ 25,08,402. ಇದ್ರ ಮೇಲೆ ಎಷ್ಟು ತೆರಿಗೆ ಹಾಕಿದ್ರೆ 10,50,57,454 ರೂಪಾಯಿ ತೆರಿಗೆ ಬಂದಿದೆ. ನಾವು ಈಗೇನು ಅಂದ್ರೆ ನಿಮ್ಮ ಸೊಸೈಟಿನಲ್ಲಿ ಬೋರ್ಡ್ ಒಳ್ಳೆ ಬೋರ್ಡ್ ಇರೋದ್ರಿಂದ ಮತ್ತೆ ಒಳ್ಳೆ ಸಿಇಒ ಇರೋದ್ರಿಂದ ಅದನ್ನ ಅಪೀಲ್ ಹೋಗಿ ಸರ್ ನಾವು ಕಟ್ಟಕ್ಕೆ ಆಗಲ್ಲ ಅಂತ ಹೇಳಿದ್ರು. ಅವಾಗ ನಾವೇನ್ ಮಾಡೋದು, ಪ್ರಿಫರ್ ಅನ್ ಅಪೀಲ್ ಬಿಫೋರ್ ದ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಪೀಲ್. ಈ ಅಪೀಲ್ ನಲ್ಲಿ ನಮ್ಮ ವಾದ ಏನು ಅಂತಂದ್ರೆ, ಮಂಡ್ಯ ಡಿಸಿಸಿ ಬ್ಯಾಂಕ್ ಬೇಸಿಕಲಿ ಈಸ್ ಎ ಕೋಆಪರೇಟಿವ್ ಸೊಸೈಟಿ ವಿಚ್ ಇಸ್ ರಿಜಿಸ್ಟರ್ಡ್ ಇನ್ ದ ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ 1959. ಅಂದ್ರೆ ಮೂಲಭೂತವಾಗಿ ಏನಾಗಿದೆ ಅಂದ್ರೆ ಅದು ಬ್ಯಾಂಕಿಂಗ್ ಆಗಿರ್ಬೋದು, ಬ್ಯಾಂಕಿಂಗ್ ಲೈಸೆನ್ಸ್ ತಗೊಂಡಿರ್ಬೋದು,
ಆದರೆ ಮೂಲ ಯಾವುದು? ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್. ಅದು ಕೋಆಪರೇಟಿವ್ ಸೊಸೈಟಿ ಆಗಿ ನಂತರ ಅದು ಬ್ಯಾಂಕಿಂಗ್ ಲೈಸೆನ್ಸ್ ತಗೊಂಡು ಬ್ಯಾಂಕಿಂಗ್ ಬಿಸ್ನೆಸ್ ಮಾಡ್ತಾ ಇದೆ. ಇದೊಂದೇ ಒಂದು ಕಾರಣಕ್ಕೆ ಏನ್ ಹೇಳಿಕಾರಲ್ಲ, ಇದು ಈ ಸೊಸೈಟಿಗಳು ಎಲಿಜಿಬಲ್ ಅಲ್ಲ, ಏನು ಡಿಡಕ್ಷನ್ ತಗೊಳ್ಳಿಕ್ಕೆ ಎಕ್ಸಂಪ್ಷನ್ ತಗೊಳ್ಳಿಕ್ಕೆ, ಅದು ಕೊಡ್ತಕ್ಕಂಥ ಬಡ್ಡಿ ಮೇಲೆ ಎಕ್ಸಂಪ್ಷನ್ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಮ್ಮವಾದ ಈ ರೀತಿ ಇದೆ. ವೇರಿಯಸ್ ಕೋರ್ಟ್ಸ್ ಇದೆ ಇಂಡಿಯಾದಲ್ಲಿ, ವೇರಿಯಸ್ ಟ್ರಿಬ್ಯುನಲ್ಸ್ ಇದೆ, ಎಲ್ಲ ಡಿಸೈಡ್ ಆಗಿದೆ. ಅಂದ್ರೆ ಪರನೂ ಇದೆ, ವಿರೋಧನೂ ಇದೆ. ಬಟ್ ಕರ್ನಾಟಕದಲ್ಲಿ ಒಂದು ತೋತ್ಕಾರ್ ಕೋಆಪರೇಟಿವ್ ಸೊಸೈಟಿ ಅನ್ನುವಂಥದ್ದು ಒಂದು ಕೇಸು ಡಿಪಾರ್ಟ್ಮೆಂಟ್ ಪರವಾಗಿದೆ. ಡಿಪಾರ್ಟ್ಮೆಂಟ್ ಪರವಾಗಿ ಅಂದಾಗ ಇನ್ನೊಂದು ಸಹಕಾರ ಸಂಘದಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಅಂದ್ರೆ ಹಣವನ್ನು ತೊಡಗಿಸಿದ್ರೆ, ಅಂದ್ರೆ ಡೆಪಾಸಿಟ್ ಮಾಡಿದ್ರೆ ಅದ್ರ ಬರ್ತಕ್ಕಂಥ ಬಡ್ಡಿ ಇದೆಯಲ್ಲ ಅದ್ರ ಮೇಲೆ, ಅದು ಕೂಡ ಸಂಪೂರ್ಣ ವಿನಾಯಿತಿ ಇದೆ ಅಂತ ಕಾನೂನಲ್ಲಿದೆ. ಯಾವ ಕಾನೂನಲ್ಲಿ? ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಸೆಕ್ಷನ್ 82D ನಲ್ಲಿ. ಸೊ ಹಾಗಾದ್ರೆ ಈ ಇದಕ್ಕೆ ಏನಪ್ಪ ಮಾಡುದು? ಹೀಗಿದ್ದು ಟ್ಯಾಕ್ಸ್ ಅನ್ನು ಯಾಕೆ ಬಂತು? ಟ್ಯಾಕ್ಸ್ ಯಾಕೆ ಬಂತು? ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಟ್ಯಾಕ್ಸ್ ಯಾಕೆ ಹಾಕೋದು ಅನ್ನುವಂಥದ್ದು ಕ್ವಶನ್ ಅಂತ. ಈ ಇದರಲ್ಲಿ ನೀವು ತೊಡಗಿಸ್ತಕ್ಕಂಥ ಇಂಟರ್ ಕೋಆಪರೇಟಿವ್ ಒಂದು ಸಹಕಾರ ಸಂಘ ಇನ್ನೊಂದು ಸಹಕಾರ ಸಂಘದಲ್ಲಿ, ಯಾವುದೇ ಸಹಕಾರ ಸಂಘದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದ್ರಲ್ಲಿ ಬರ್ತಕ್ಕಂಥ ಬಡ್ಡಿ ಆಗಿರ್ಬೋದು, ಅದ್ರಲ್ಲಿ ಬರ್ತಕ್ಕಂಥ ಡಿವಿಡೆಂಡ್ ಆಗಿರ್ಬೋದು, ಸಂಪೂರ್ಣ ಎಕ್ಸೆಂಪ್ಷನ್ ಅಂತ ಇದೆ. ಆದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ನೀವು ತೊಡಗಿಸಿರ್ತಕ್ಕಂಥದ್ದು ಕೋಟ್ಯಾಂತರ ರೂಪಾಯಿ ಹಣನ ಡಿಸಿಸಿ ಬ್ಯಾಂಕ್ ಅಲ್ಲಿ, ನೀವು ತೊಡಗಿಸಿರ್ತಕ್ಕಂಥ ಹಣ ಎಲ್ಲಿ? ಡಿಸಿಸಿ ಬ್ಯಾಂಕ್ ಅಲ್ಲಿ. ಡಿಸಿಸಿ ಬ್ಯಾಂಕ್ ಇಸ್ ನಾಟ್ ಎ ಕೋಆಪರೇಟಿವ್ ಸೊಸೈಟಿ ಅಂತ ಇಂಟರ್ಪ್ರಿಟೇಷನ್. ಡಿಸಿಸಿ ಬ್ಯಾಂಕ್ ಇಸ್ ನಾಟ್ ಎ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್. ನಮ್ಮ ಅವು ಯಾಕೆ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ಅಂತ ಅಂದ್ರೆ, ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ಅಲ್ಲ ಅಂತ, ಕೋಆಪರೇಟಿವ್ ಸೊಸೈಟಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ದಿಸ್ ಬ್ಯಾಂಕ್ ಆಸ್ ಆಫ್ ಟೈಮ್ ಲೈಸೆನ್ಸ್ ಫ್ರಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಲೈಸೆನ್ಸ್ ಅನ್ನು ತಗೊಂಡಿರೋದ್ರಿಂದ ಇದು ಬ್ಯಾಂಕು, and it is in par with other commercial banks. Therefore, whatever you have invested, the money are deposited in DCC bank, it is not eligible to claim deduction. ಅಂದ್ರೆ exemption claim ಮಾಡ್ಲಿಕ್ಕೆ ಆಗುವುದಿಲ್ಲ, ಅದು ಬ್ಯಾಂಕು. ಬೇರೆ ಕಮರ್ಷಿಯಲ್ ಬ್ಯಾಂಕ್ ಯಾವ ರೀತಿ ಬ್ಯಾಂಕ್ ಇರ್ತದೆ, ಕೋಆಪರೇಟಿವ್ ಸೊಸೈಟಿ ಅಲ್ಲ. ಸೊ ಹಾಗಾಗಿ ಇಟ್ ಇಸ್ ನಾಟ್ ಎಲಿಜಿಬಲ್ ಟು ಕ್ಲೈಮ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 82D ಆಫ್ ದ ಆಕ್ಟ್ ಅಂತ ಒಂದು ವರ್ಡ್ ಕೊಟ್ಬಿಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಎಲ್ಲ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಗಳು ಎಸ್ಪೆಷಲಿ ಇನ್ ಕರ್ನಾಟಕ ಟ್ಯಾಕ್ಸ್ ಅನ್ನು ಹಾಕ್ತಾರೆ. ಬಟ್ ಆದ್ರೆ ನಮ್ಮ ಹೊಸವಲ್ಲೂ ಟ್ಯಾಕ್ಸ್ಗೆ ನಾವೇನು ಅಪೀಲ್ ಆಗಿದ್ದೋ ಆ ಅಪೀಲ್ ನಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ನಮ್ಮೆಲ್ಲ 10 ಕೇಸ್ ಕ್ಲಾಸನ್ನು ಕೊಟ್ಟಿದ್ದೀವಿ, ಇದನ್ನ ಇಂಟರ್ಪ್ರಿಟ್ ಮಾಡಿದ್ದೀವಿ. ನಂತರ ವಾದವನ್ನು ನಾವೇನು ಸಬ್ಮಿಟ್ ಮಾಡಿದ್ವೋ ಅದನ್ನು ಒಪ್ಕೊಂಡಿದ್ದಾರೆ. ಒಪ್ಕೊಂಡು in view of the above facts and circumstances of the case and relying on the case laws as mentioned above, the deduction disallowed by the AO for rupees 25,08,402 under section 82D of the Act in appellant's case is hereby deleted. The grounds of appeal are allowed. In the result, appeal is allowed. ನಮ್ಮ ಅಪೀಲ್ ನ ಪುರಸ್ಕಾರ ಮಾಡಿ ಅಲೋ ಮಾಡಿದ್ದಾರೆ. ಅಂದ್ರೆ ಈಗ ಇದರಿಂದ ಏನಾಯ್ತು, ಅವನೇನು 25 ಲಕ್ಷದ ಮೇಲೆ ಟ್ಯಾಕ್ಸ್ ಹಾಕಿದ್ನ 10 ಲಕ್ಷ ರೂಪಾಯಿನ 10,57,000 ಅದು ಹೋಯ್ತು, ನಮ್ಮ ಪರ ಆಯ್ತು. ಜೊತೆಗೆ ಮಂಡ್ಯದ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಕೂಡ ಅದರ ಆಧಾರದ ಮೇಲೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಇದನ್ನು ಕೊಟ್ಟಿದ್ದಾರೆ. ನಿಮ್ದು ಯಾವ್ದು ಇರ್ತದ ಅಪೀಲ್ ನಿಮ್ ಪರವಾಗಿ ಆಗಿರೋದ್ರಿಂದ